ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀರಾ? ಒಂದು ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು. ಅದು ಕೂಡ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಎರಡೂ ರೀತಿಯಾದಂಥ ರೋಲ್‌ನ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಾ? ಇಲ್ಲಿ ನಿಮಗೆ ಕಂಟೆಂಟ್ ಸ್ಪೆಷಲಿಸ್ಟ್ ರೋಲ್‌ಗೆ ಹೈರಿಂಗ್‌ನ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಒಂದು ಸಿಂಪಲ್ ಆದಂಥ ಕೆಲಸಕ್ಕೆ ನಿಮಗೆ ಒಂದು ಒಳ್ಳೆ ಸ್ಯಾಲರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈ ರೋಲಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡ್‌ವರೆಗೂ ನೋಡಿ. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದರೂ ಹೌಸ್ ವೈಫ್ಸ್ಗಳಾಗಿದ್ದೀರಾ, ಮದರ್ಸ್ ಅಥವಾ ಸ್ಟೂಡೆಂಟ್ಸ್ಗಳು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ ಅಂದರೂ ಪಾರ್ಟ್ ಟೈಮ್ ಆಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಇಲ್ಲಿ ಸಿಂಪಲ್ ಆದಂಥ ವರ್ಕ್, ನಿಮಗೆ ಸ್ವಲ್ಪ ಸ್ಕಿಲ್ಸ್ ಇದೆ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡಿ. ಯಾಕಂದರೆ ನೀವು ChatGPT ಅಥವಾ AI ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಐಡಿಯಾಸ್ಗಳನ್ನ ತೊಗೊಂಡು ಇನ್ನೂ ಚೆನ್ನಾಗಿ ಕೆಲಸನ ಮಾಡ್ಬೋದಾಗಿರುತ್ತೆ. ಸೊ ನಿಮಗೆ ಇಲ್ಲಿ ಪಾರ್ಟ್ ಟೈಮ್ ಫುಲ್ ಟೈಮ್ ಎರಡೂ ರೀತಿಯಾದಂಥ ರೂಲ್ಗೆ ಅವೈಲಬಿಲಿಟಿ ಇದೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸಲ್ಲಿ ನೀವು ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 10th ಅಥವಾ 12th ಪಾಸ್ ಆಗಿದ್ದೀವಿ, 10th ಅವ್ರಿಗೆ ಸ್ವಲ್ಪ ಕಮ್ಮಿ, 12th ಪಾಸ್ ಆಗಿದ್ದೀವಿ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು 12th ಪ್ಲಸ್ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಏನೇ ಮಾಡ್ಕೊಂಡಿದ್ರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಒಂದು ಒಳ್ಳೆ ಸ್ಯಾಲ್ರಿನ ನಿಮಗೆ ಪ್ರೊವೈಡ್ನ ಮಾಡ್ತಾರೆ. ಇಮೇಜಲ್ಲಿ ಇರುವಂಥದ್ದು ಅಥವಾ ವಿಡಿಯೋ ಇರೋದು, ಆಡಿಯೋ ಇರೋದನ್ನ ನೋಡಿ ನೀವು ಟೈಪ್ನ ಮಾಡ್ತೀರಾ ಅಥವಾ ಟ್ರಾನ್ಸ್ಲೇಟ್ನ ಮಾಡ್ತೀರಾ ಅಥವಾ ಕಂಟೆಂಟ್ನ ಹಾಗೆ ಹೇಗಿದೆ ಆ್ಯಸ್ ಇಟ್ ಈಸ್ ಬರೀತೀರಾ ಅಂದರೆ ಆರಾಮಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದು ಬಂದು ಶಾರ್ಟ್ ಇನ್ಫಾರ್ಮೇಷನ್ ರೋಲ್ ಬಗ್ಗೆ. ಇನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಕಂಪನಿ ಏನು ವರ್ಕ್ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ಪತ್ತೆ. ಸೊ ಮೊದಲನೇದಾಗಿ ಇದು ಒಂದು ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು ಕಂಪ್ನಿಯವರ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಲೈಕ್ ಹೋಮ್ ಆಗಿರ್ಬೋದು, ಅಬೌಟ್ ಅಸ್, ಅವರ ಜಾಬ್ಗಳಾಗಿರ್ಬೋದು, ಸರ್ವಿಸಸ್, ಬ್ಲಾಗ್ಸ್, ಜಾಯ್ನಸ್, ಕಾಂಟ್ಯಾಕ್ಟರ್ಸ್ ಎಲ್ಲ ಇನ್ಫಾರ್ಮೇಷನ್ಸ್ ಇದೆ. ಸೊ ನೀವು ಇಲ್ಲಿ ಅವರ ಕಂಪ್ನಿಯ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನೋಡ್ಬೋದು. ಲೈಕ್ ಅವರ ವಿಷನ್ಸ್ಗಳೇನಿದೆ ಅಥವಾ ಅವರ ಮಿಷನ್ಸ್ಗಳೇನಿದೆ ಅದು ಕೂಡ ಅವರಿಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಅದು ಬಿಟ್ಟು ನೀವು ಇಲ್ಲಿ ನೋಡ್ಬೋದು DTD ಕಂಪ್ನಿ ಕೂಡ ಇಲ್ಲಿ ವರ್ಕ್ನ ಮಾಡುತ್ತೆ ಅಥವಾ IRIS ಕೂಡ ಇಲ್ಲಿ ವರ್ಕ್ನ ಮಾಡ್ತಾ ಇದೆ. ಸಾಕಷ್ಟು ನಮಗೆ ಗೊತ್ತಿರುವಂಥ ಜೆನ್ಯೂನ್ಸ್ ಲಾಂಗ್ ಕಂಪನೀಸ್ಗಳು ಕೂಡ ಇಲ್ಲಿ ವರ್ಕ್ನ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ ಕೂಡ ವರ್ಕ್ನ ಮಾಡ್ತಾ ಇದೆ. NTT HCLs ಎಲ್ಲ ಇಲ್ಲಿ ವರ್ಕ್ನ ಮಾಡ್ತಾ ಇದ್ದಾರೆ. ನೀವು ಅದನ್ನೆಲ್ಲ ಕಂಪ್ಲೀಟಾಗಿ ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಸೊ ಇನ್ನು ಮೇನ್ ಪಾಯಿಂಟ್ ನೆಕ್ಸ್ಟ್ಗೆ ಹೋಗೋದಾದರೆ ಅಬೌಟ್ ಅಸ್ ಅಂತ ಕೊಟ್ಟಿದ್ದಾರೆ. 1 ಸ್ಟೆಪ್ ಟು ಯೋರ್ ಫ್ಯೂಚರ್ ಸ್ಟಾರ್ಟ್ಸ್ ಇಯರ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆ ಕಂಪ್ನಿ, ಒಳ್ಳೆ ವರ್ಕ್ನ ನೀವು ಇಲ್ಲಿ ಮಾಡೋದಕ್ಕೆ ಸಾಕಷ್ಟು ಡಿಪಾರ್ಟ್ಮೆಂಟ್ಸ್ಗಳಲ್ಲೂ ಕೂಡ ಇವರ ವರ್ಕ್ ಇದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ 2 ಮೆಥಡ್ಸ್ಗಳಲ್ಲಿ ಅಪ್ಲೈ ಮಾಡೋದನ್ನ ಹೇಳ್ತೀನಿ. ಒಂದು ಅವರ ವೆಬ್ಸೈಟ್ ಮೂಲಕ, ಇನ್ನೊಂದು ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್ಸಲ್ಲಿ. ಯಾಕಂದರೆ ಎರಡೂ ಕಡೆ ನಿಮ್ಮ ರೆಸ್ಯೂಮ್ಸ್ಗಳು ಹೋದಾಗ ಒಬ್ಬರು ನೆಗ್ಲೆಕ್ಟ್ ಮಾಡಿದ್ರು ಇನ್ನೊಬ್ಬರು ಹೈರ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ಎರಡೂ ಮೆಥಡ್ಸಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಟೋಟಲ್ ಆಗಿ ಅವ್ರದ್ದು ಇಲ್ಲಿ 6 ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ವರ್ಕ್ನ ಅವರ ಲೈಕ್ ಹೈರಿಂಗ್ಸ್ನ ಮಾಡ್ತಾ ಇದ್ದಾರೆ. ಟೆಕ್ಕಲ್ಲಿದೆ, ಹಾಗೆ ಬ್ಯಾಂಕಿಂಗ್, ಫಿನಾನ್ಸ್ ಸರ್ವಿಸಸಲ್ಲಿದೆ, ಅದಕ್ಕೆ ಎಜುಕೇಷನ್ಸಲ್ಲಿದೆ, ಕಸ್ಟಮರ್ ಸರ್ವಿಸ್ ಇದೆ, ಎಕನಾಮಿಕ್ಸ್ ಇದೆ, ಹಾಗೆ ಪ್ರೊಸೆಸ್ಗಳು ಕೂಡ ಇದೆ. ನೀವಾಗ ಫಾರ್ ಎಕ್ಸಾಂಪಲ್ ಎಕನಾಮಿಕಲ್ಲಿ ವರ್ಕ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಎಜುಕೇಷನಲ್ಲಿ ವರ್ಕ್ನ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಇಲ್ಲಿ ಗೆಟ್ ಜಾಬ್ ಮೇಲೆ ಕ್ಲಿಕ್ನ ಮಾಡಿ ನೀವು ಹೈರ್ನ ಮಾಡ್ಬೋದು. ಸೊ ಇಲ್ಲಿ ನೀವು ಕಸ್ಟಮರ್ ಸರ್ವಿಸ್ ನಾನು ಕಾಮನ್ ಆಗಿ ಎಲ್ಲರೂ ಮಾಡ್ಬೋದಾದಂಥ ಒಂದು ರೋಲ್ನ ತೋರಿಸ್ಕೊಡ್ತೀನಿ. ಸೊ ಅದರಿಂದ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಹೇಗೆ ಸರ್ಚ್ನ ಮಾಡಬೇಕು, ಎಲ್ಲಿ ಓಪನ್ನ ಮಾಡಬೇಕು ಅಂತ. ಮೊದಲನೇದಾಗಿ ನೀವು ನಿಮ್ಮ ಕೀವರ್ಡ್ಸ್ಗಳನ್ನ ಹಾಕಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಡೇಟಾ ಎಂಟ್ರಿ ಈ ರೀತಿ ಸರ್ಚ್ನ ಮಾಡಬೇಕು. ಅಥವಾ ಇಲ್ಲಿ ನಿಮ್ಮ ಏನಿದೆ ರಿಮೋಟ್ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ಫುಲ್ ಟೈಮ್ನ ಸರ್ಚ್ ಮಾಡ್ತಾ ಇದ್ದೀರಾ ಅಥವಾ ಪಾರ್ಟ್ ಟೈಮ್ನ ಸರ್ಚ್ ಮಾಡ್ತಾ ಇದ್ದೀರಾ ಅಥವಾ ಟೆಂಪರವರಿ ಸರ್ಚ್ ಮಾಡ್ತಿದ್ದೀರಾ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಅಥವಾ ಆಲ್ ಫುಲ್ ಕಂಪ್ಲೀಟಾಗಿ ಕೂಡ ಚೆಕ್ನ ಮಾಡ್ಬೋದು. ಇದು ಕಸ್ಟಮರ್ ಸರ್ವಿಸ್ಗೆ ಇವಾಗ ಅವರು ಹೈರಿಂಗ್ನ ಮಾಡ್ತಾ ಇಲ್ಲ. ಸೊ ನಾನು ನಿಮಗೆ ಬೇರೆ ರೋಲ್ದು ಓಪನ್ ಮಾಡಿ ತೋರಿಸ್ಕೊಡೋದಕ್ಕೆ ಟ್ರೈನ ಮಾಡ್ತೀನಿ. ಸೊ ಇಲ್ಲಿ ಓಪನ್ ಆಗಿಲ್ಲ, ನಿಮಗೂ ಕೂಡ ಇದೇ ರೀತಿಯಾದಂಥ ಇಂಟರ್ಫೇಸ್ ತೋರಿಸ್ತಾ ಇದೆ ಅಂದರೆ ಕೆಲವೊಂದ್ಸಲ ಸರ್ವರ್ ಇಶ್ಯೂಸ್ಗಳಿರುತ್ತೆ. ಸೊ ಅದಕ್ಕೆ ಯಾಕೆ ತೋರಿಸ್ತಾ ಇರುತ್ತೆ. ಇನ್ನೊಂದ್ಸಲ ನೀವು ಅದನ್ನು ಓಪನ್ ಮಾಡಿ ಟ್ರೈನ ಮಾಡಿ ಒಂದು 15 to 20 ಮಿನಿಟ್ಸ್ ಬಿಟ್ಟು, ಆವಾಗ ನಿಮಗೆ ಅದು ಕ್ಲಿಯರಾಗಿ ತೋರಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನಿವಾಗ ನಿಮಗೆ ಹೇಗೆ ಓಪನ್ ಮಾಡಬೇಕು, ಸರ್ಚ್ ಮಾಡಬೇಕು ಅಂತ ವೆಬ್ಸೈಟಲ್ಲಿ ಹೇಳ್ದೆ. ನಾನು ಇವಾಗ ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್ಸಲ್ಲಿ ಹೇಗೆ ಓಪನಿಂಗ್ಸ್ ಇದೆ ಅದನ್ನು ತೋರಿಸ್ಕೊಡ್ತೀನಿ. ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆದಷ್ಟು ನಿಮಗೆ ಅರ್ಥ ಕಮ್ಮಿ ಆಗುತ್ತೆ. ಸೊ ನಾನು ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್ದು ಇವಾಗ ತೋರಿಸ್ಕೊಡ್ತೀನಿ. ಸೊ ಇದು ಬಂದು ನೌಕರಿ ಇಂಡೀಡ್ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿದೆ. ಕಂಪ್ನಿ ನೇಮ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಕಂಟೆಂಟ್ ಸ್ಪೆಷಲಿಸ್ಟ್ ರೋಲ್ಗೆ ಅವ್ರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಬೇಸಿಕ್ಲಿ ಅವರ ಇನ್ಫಾರ್ಮೇಷನ್ಸ್ಗಳನ್ನ, ಕಂಟೆಂಟ್ಸ್ಗಳನ್ನ ಲೈಕ್
ಮೇಂಟೈನ್ ಮಾಡುವಂಥದ್ದು ನಿಮ್ಮ ರೋಲ್ ಇರುತ್ತೆ. ಜಸ್ಟ್ 6 ಡೇಸ್ ಸಾಕು ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಇಲ್ಲಿ ಏನಕ್ಕೆ ಸೆಕೆಂಡರಿ ಪ್ಲ್ಯಾಟ್ಫಾರ್ಮಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವೊಂದು ಸಲ ವೆಬ್ಸೈಟಲ್ಲಿ ಇಷ್ಟು ಟೈಮಿಂಗ್ಸ್ ಅಂತ ಕ್ಲೋಸ್ ಆಗುತ್ತೆ, ಕೆಲವೊಂದು ಸಲ ಕ್ಲೋಸ್ ಆಗೋದಿಲ್ಲ, ಅಥವಾ ಸರ್ವಿಸ್ ಪ್ರಾಬ್ಲಮ್ಸ್ಗಳಿದ್ದಾಗ ಈ ರೀತಿ ಇಶ್ಯೂಸ್ಗಳಾಗ್ತಿರುತ್ತೆ. ಸೊ ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್ಸಲ್ಲಾದರೆ ಯಾವಾಗಲೂ ನಿಮಗೆ ವಿಸಿಬಲ್ ಇರುತ್ತೆ ಅಂತ ಅಷ್ಟೇ. ಸೊ ಅವ್ರು ಇನ್ನೂ ಕೂಡ ಹೈರಿಂಗ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇದು ಕಂಪ್ಲೀಟ್ಲಿ ರಿಮೋಟ್ ವರ್ಕ್ ಆಗಿರುತ್ತೆ, ಹಾಗೆ ಟೆಂಪ್ರವರಿ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಸ್ಕ್ರೋಲ್ನ ಮಾಡಿದ್ರೆ ನಿಮಗೆ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇದೆ ನೋಡ್ಬೋದು. ಜಾಬ್ ಓವರ್ ಆಲ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ. ವಿ ಆರ್ ಸಿಕ್ಕಿಂಗ್ ಅ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ರಿಲೇಟೆಡ್ ಡೇಟಾ ಅನಾಲಿಟಿಸ್ಟ್ ಟು ಜಾಯಿನ್ ಅವರ್ ರಿಮೋಟ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ರಿಮೋಟ್ ಟೀಮ್ ಆಗಿರುತ್ತೆ. ಡೇಟಾ ಅನಾಲಿಸಿಸ್ಟ್ ರಿಲೇಟೆಡ್ ರೋಲ್ಗೆ ಅವ್ರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಕೊಡ್ತಾ ಇದ್ದಾರೆ. ದಿಸ್ ರೋಲ್ಸ್ ಯು ವಿಲ್ ಲೇಬಲ್, ಕ್ಲಾರಿಫೈ ಆ್ಯಂಡ್ ರಿವರ್ಲ್ ವ್ಯಾಲಿಡಿಟಿ type of data including text, images, audios and videos to support the development and improve the AI ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಕೆಲವೊಂದಷ್ಟು ರೋಲ್ಸ್ಗಳಿಗೆ ಲೇಬಲಿಂಗ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಅವರು ಇಮೇಜ್ ಕೊಡ್ತಾರೆ, ಅಥವಾ ಆಡಿಯೋಸ್ನ ಕಳಿಸಿರ್ತಾರೆ, ಅಥವಾ ಲೈಕ್ ಟೈಪಿಂಗ್ನ ಕಳಿಸ್ಕೊಟ್ಟಿರ್ತಾರೆ. ಸೊ ಅದರ ರಿಲೇಟೆಡ್ ನೀವು ಅದನ್ನು ಚೆಕ್ ಮಾಡಿ ಅದರಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ಟೈಪ್ನ ಮಾಡುವಂಥದ್ದು, ಅಥವಾ ಡೇಟಾಗಳನ್ನ ಅನಲೈಸ್ ಮಾಡುವಂಥದ್ದು, ಲೇಬಲಿಂಗ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ದ ಐಡಲ್ ಕ್ಯಾಂಡಿಡೇಟ್ ಹ್ಯಾವ್ ಅ ಸ್ಟ್ರಾಂಗ್ ಅನಲೈಸೇಷನ್ ಸ್ಕಿಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಅನಲೈಸೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು. ಸೊ ನಿಮಗೆ ಇಲ್ಲಿ ಕ್ಲಿಯರಾಗಿ ಅವರು ಎಕ್ಸ್ಪ್ಲೇನ್ನ ಮಾಡಿದ್ದಾರೆ, ನಿಮಗೆ ಅನಲೈಸ್ ಮಾಡುವಂಥ ಸ್ಕಿಲ್ಸ್ಗಳಿರಬೇಕು ಅಂತ. ಫಾರ್ ಎಕ್ಸಾಂಪಲ್ ಅವರೊಂದು ಇಮೇಜ್ನ ಕೊಟ್ಟು ಅಂದರೆ ಅದರಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್, ಏನು ಪಿಕ್ಚರ್ಸ್ ಇದೆ ಅಥವಾ ಅದು ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ ಅದನ್ನು ಅನಲೈಸ್ ಮಾಡುವಂಥ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಸೇಮ್ ಅವರು ಅನಲೈಸ್ ಮಾಡುವಂಥದ್ದು, ಲೇಬಲ್ ಮಾಡೋದು, ಕ್ಯಾಟಗರೈಸ್ ಮಾಡುವಂಥದ್ದು, ಅವರ ಡ್ಯಾಶ್ ಬೋರ್ಡಲ್ಲಿ ಅಕೌಂಟ್ಸ್ಗಳಲ್ಲಿ ಪ್ರಾಜೆಕ್ಟ್ಸ್ ಗೈಡ್ಲೈನ್ಸ್ ಪ್ರಕಾರ ವರ್ಕ್ನ ಮಾಡೋಕ್ಕೆ ನಿಮಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನಲೈಸಿಂಗ್ ಡೇಟಾಸ್ ಆ್ಯಂಡ್ ಎನ್ಶೋರಿಂಗ್ ಅಕ್ಯುರಸಿ ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ಕೊಟ್ಟಿರುವಂಥ ವರ್ಕ್ನ ಕರೆಕ್ಟಾಗಿ ವರ್ಕ್ನ ಮಾಡಬೇಕಾಗಿರುತ್ತೆ, ಅದು ಕೂಡ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸಲ್ಲಿ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ರೀತಿ ಎರರ್ಸ್ಗಳಿಲ್ಲದೆ ಅಥವಾ ಯಾವುದೇ ರೀತಿ ಲೈಕ್ ಕೇಸಸ್ಗಳು ಡ್ಯಾಶ್ ಬೋರ್ಡ್ಸಲ್ಲಿ ಪ್ರಾಬ್ಲಮ್ಸ್ಗಳು ಆಗ್ತಿರೋ ಹಾಗೆ ನೀವು ಇಲ್ಲಿ ವರ್ಕ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಕೊಲಾಬ್ರೇಟ್ ವಿತ್ ಅ ಪ್ರಾಜೆಕ್ಟ್ ಮ್ಯಾನೇಜರ್ ಆ್ಯಂಡ್ ಕ್ವಾಲಿಟಿ ಅಸಿಸ್ಟ್ ಟೀಮ್ ಟು ಕ್ಲಾರಿಫೈ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಒಂದ್ಸಲ ವರ್ಕ್ನ ಮಾಡಾದ್ಮೇಲೆ ನೀವು ಸಬ್ಮಿಟ್ ಮಾಡ್ತೀರಲ್ವಾ, ಅವಾಗ ಏನಾದ್ರು ಪ್ರಾಬ್ಲಮ್ ಬಂತು ಅಥವಾ ನೀವು ಪ್ರಾಜೆಕ್ಟ್ ಮಾಡಬೇಕಾದ್ರೇ ನಿಮ್ಗೆ ಏನಾದ್ರು ಡೌಟ್ಸ್ಗಳು ಬಂತು ಅಂದರೆ ನೀವು ನಿಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಆಗಿರ್ಬೋದು ಅಥವಾ ಲೈಕ್ ಕ್ವಾಲಿಟಿ ಅಸೋಸಿಯೇಟ್ ಟೀಮ್ಸ್ಗಳ ಜೊತೆ ಕೋಆರ್ಡಿನೇಟ್ ಮಾಡ್ಬೋದು, ಮಾತಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಂಟೈನ್ ಆ್ಯಂಡ್ ಟಾರ್ಗೆಟ್ಸ್ ಕೂಡ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವರು ನಿಮಗೆ ಒಂದು ಪ್ರಾಜೆಕ್ಟ್ಸ್ನ ಕೊಟ್ಟಮೇಲೆ ಡೆಡ್ಲೈನ್ನ ಕೊಡ್ತಾರೆ, ಲೈಕ್ 1 ವೀಕ್ ಆಗಿರ್ಬೋದು ಅಥವಾ 7 ಡೇಸ್ 8 ಡೇಸ್ ಈ ರೀತಿ ಕೊಡ್ತಾರೆ. ಅದರೊಳಗೆ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕು ಪ್ರಾಜೆಕ್ಟ್ನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರೊವೈಡ್ ಫೀಡ್ಬ್ಯಾಕ್ ಆ್ಯಂಡ್ ಅನಲೈಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಸಜೆಸ್ಟ್ ವರ್ಕ್ ಫ್ಲೋ ಇಂಡಿಪೆಂಡೆಂಟ್ಲಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅವರ ಫೀಡ್ಬ್ಯಾಕ್ಸ್ಗಳೇನಿದೆ ಅದು ಪ್ರೋಸೆಸ್ಗಳಾಗಿರ್ಬೋದು, ವರ್ಕ್ ಫ್ಲೋನ ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಡಾಕ್ಯುಮೆಂಟ್ಸ್ಗಳ ರಿಲೇಟೆಡ್ ಮೇಂಟೈನ್ ಅಕ್ಯುರಸಿ ರೆಕಾರ್ಡ್ಸ್ ಆ್ಯಂಡ್ ಕಂಪ್ಲೀಟ್ ವರ್ಕ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ಹೇಳಬೇಕು, ಮತ್ತೆ ಅದೇ ಪಾಯಿಂಟ್ಸ್ಗಳಿದೆ, ಸಿಮಿಲರ್ ಪಾಯಿಂಟ್ಸ್ಗಳನ್ನ ಸ್ಟೆಪ್ಸ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ಮೇಯ್ನಾಗಿ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ, ಅವ್ರು ಕೊಟ್ಟಿರೋ ಅಂಥ ಇಮೇಜಸ್, ಆಡಿಯೋಸ್ ಅಥವಾ ವೀಡಿಯೋಸ್ಗಳನ್ನ ನೋಡಿ ಅದರಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ಡೇಟಾಸ್ನ ಅಲ್ಲಿನ ಅನಲೈಸ್ ಮಾಡುವಂಥದ್ದು, ಲೇಬಲಿಂಗ್ ಮಾಡುವಂಥದ್ದು, ಕ್ಲಾರಿಫೈ ಮಾಡುವಂಥದ್ದು ನಿಮ್ಮ ವರ್ಕ್ ಆಗಿರುತ್ತೆ. ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ಹೈಸ್ಕೂಲ್ ಡಿಪ್ಲೊಮೊ ಆರ್ ಈಕ್ವಲೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀರಾ ಅಥವಾ 12th ಪಾಸ್ ರಿಲೇಟೆಡ್ ಡಿಪ್ಲೊಮೊಗಳನ್ನ ಮಾಡ್ಕೊಂಡಿದ್ದೀರಾ ಅಥವಾ ಬ್ಯಾಚುಲರ್ ಡಿಗ್ರಿ 12th ಪ್ಲಸ್ಗಳು ಮಾಡ್ಕೊಂಡಿದ್ದೀರಾ ಅಂದರೂ ಇಲ್ಲಿ ಅಪ್ಲೈನ ಮಾಡ್ಬೋದು. ಅಟ್ಲೀಸ್ಟ್ 12th ಅಥವಾ ಡಿಪ್ಲೊಮೊ ಮಾಡಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗೆ ಡೇಟಾ ಕ್ವಾಲಿಟೀಸ್ ಕೂಡ ಇದೆ. ಸೊ ಅಟೆನ್ಷನ್ ಟು ಡೀಟೇಲ್, ಗಮನ ಇಟ್ಟು ನೀವು ಕೆಲಸನ ಮಾಡಬೇಕು, ಡೇಟಾ ಕ್ವಾಲಿಟಿ ಮೇಲೆ ನೀವು ಕಾಂಪ್ರಮೈಸ್ ಆಗೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಚೆನ್ನಾಗಿ ಬರೆಯೋದಕ್ಕೆ ಓದೋದಕ್ಕೆ ಬರಬೇಕಾಗಿರುತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ಫಾಲೋ ಇನ್ಸ್ಟ್ರಕ್ಷನ್ ಆ್ಯಂಡ್ ಅನಲೈಸ್ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡೋದಕ್ಕೆ ಆಗಬೇಕು, ಹಾಗೆ ಅವರ ಗೈಡ್ಲೈನ್ಸ್ನ ಕೂಡ ನೀವು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಫೆಮಿಲಿಯರ್ ವಿತ್ ಆನ್ಲೈನ್ ಟೂಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ಗಳು ನಿಮಗೆ ಬರಬೇಕು, ಹಾಗೆ ಆನ್ಲೈನ್ ಟೂಲ್ಸ್ಗಳು ಲೈಕ್ ಗೂಗಲ್ ಶೀಟ್ ಆಗಿರ್ಬೋದು, MS ಎಕ್ಸೆಲ್ಸ್ಗಳಾಗಿರ್ಬೋದು, ಈ ರೀತಿ ಆ್ಯಪ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಮನ್ ಆಗಿ ಅದೆಲ್ಲರೂ ಓಪನ್ ಮಾಡೋದು. ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದರೆ ಗೂಗಲ್ ಆಗಿರ್ಬೋದು ಅಥವಾ ChatGPTಲಿನ ಡೀಟೇಲ್ ಆಗಿ ಹೇಳುತ್ತೆ, ಇಲ್ಲಾಂದರೆ ಯೂಟ್ಯೂಬಲ್ಲೂ ಕೂಡ ನೀವು ಸರ್ಚ್ನ ಮಾಡ್ಬೋದಾಗಿರುತ್ತೆ. ಇನ್ನು ಲಾಸ್ಟ್ ಪಾಯಿಂಟ್ ನೋಡಿದ್ರೆ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ಅ ರಿಮೋಟ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಮನೆಯಿಂದ ಆರಾಮಾಗಿ ವರ್ಕ್ನ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಿಫರ್ಡಲ್ಲಿ ನಿಮ್ಗೆ ಏನಾಗಿರುತ್ತೆ ಅಂದರೆ
ಇದ್ದರೆ ಒಳ್ಳೆಯದು ಅನ್ನೋ ರೀತಿ ಇರುತ್ತೆ. ಸೊ ಇಲ್ಲಿ ನಿಮಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಡೇಟಾ ಅನಾಲಿಸಿಸ್ಟಲ್ಲಿ ಅಥವಾ ಡೇಟಾ ಎಂಟ್ರಿಗಳಲ್ಲಿ ಈ ರೀತಿಯಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ಗಳಿದೆ ಅಂದರೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಿದ್ರೆ. ಇನ್ನು ಫೆಮಿಲರ್ ವಿತ್ AI ಲರ್ನಿಂಗ್ಸ್ ಟೂಲ್ಸ್ಗಳಾಗಿರ್ಬೋದು ಅಥವಾ ಲ್ಯಾಂಗ್ವೇಜ್ ಟೂಲ್ಸ್ಗಳಲ್ಲಿ ನಿಮಗೆ ಐಡಿಯಾಸ್ಗಳಿದೆ ಅಂದರೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಯೂಸಿಂಗ್ ಅನಲೈಸ್ ಪ್ಲಾಟ್ಫಾರ್ಮ್ಸ್ ಅಥವಾ ಟೂಲ್ಸ್ಗಳಂತ ಹೇಳ್ತಾರೆ. ಇನ್ನು ಮಲ್ಟಿಪಲ್ ಸ್ಕಿಲ್ಸ್ ಆರ್ ಅ ಪ್ಲಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಮಲ್ಟಿಪಲ್ ಸ್ಕಿಲ್ಸ್ಗಳಿದೆ, ಲೈಕ್ ಲ್ಯಾಂಗ್ವೇಜ್ ರಿಲೇಟೆಡ್ ವರ್ಕ್ ಮಾಡೋಕ್ಕೆ ಬರುತ್ತೆ ಅಥವಾ ಮಲ್ಟಿಪಲ್ ಲ್ಯಾಂಗ್ವೇಜ್ ಮಾತಾಡೋದಕ್ಕೆ ಟೈಪ್ ಮಾಡೋಕ್ಕೆ ಬರುತ್ತೆ ಅಂದರೆ ಇದೆಲ್ಲ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಐ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ಸ್ ಒಂದು ನಿಮ್ಮ ಹತ್ರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಅಂತ ಸ್ಪೆಸಿಫೈ ಮಾಡಿಲ್ಲ, ಬಟ್ ಐ ಸ್ಪೀಡ್ ಡೇಟಾ ಇದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪರ್ಸನಲ್ ಕಂಪ್ಯೂಟರ್ ಲ್ಯಾಪ್ಟಾಪ್ ವಿತ್ ಅಪ್ಡೇಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಮೊಬೈಲಲ್ಲೂ ಮಾಡ್ಬೋದು, ಇಲ್ಲ ಅಂತಲ್ಲ, ಬಟ್ ಕೆಲವೊಂದಷ್ಟು ಸಾಫ್ಟ್ವೇರ್ಸ್ಗಳಾಗಿರ್ಬೋದು ಅಥವಾ ನೀವು ಬೇಗ ಬೇಗ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಿಮಗೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ದರೆ ಬೆಸ್ಟ್ ಇರುತ್ತೆ. ಇನ್ನು ಎಬಿಲಿಟಿ ಟು ಯೂಸ್ ವೆಬ್ ಬೇಸ್ಡ್ ಅನಾಲಿಸಿಸ್ ಆ್ಯಂಡ್ ಟೂಲ್ಸ್ಗಳಂತ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ರಿಲೇಟೆಡ್ ಕೂಡ ನೀವು ವರ್ಕ್ನ ಮಾಡಬೇಕಾಗಿರುತ್ತೆ. ವರ್ಕಿಂಗ್ದು ನೀವು ನೋಡಿದ್ರೆ ಫುಲ್ಲಿ ರಿಮೋಟ್ ಪೊಸಿಷನ್ ಆಗಿರುತ್ತೆ, ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸಲ್ಲಿ ಇರೋದಿಲ್ಲ. ಇನ್ನು ಫ್ಲೆಕ್ಸಿಬಲ್ ವರ್ಕಿಂಗ್ ಆರ್ಸ್ ಬೇಸ್ಡ್ ಆನ್ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಆರ್ಸ್ಗಳಿರುತ್ತೆ. ಪ್ರಾಜೆಕ್ಟ್ ಮೇಲೆ ಸ್ವಲ್ಪ ಹೊತ್ತು ಜಾಸ್ತಿ ಅಥವಾ ಸ್ಪೆಸಿಫಿಕ್ ಟೈಮಲ್ಲಿ ವರ್ಕ್ ಮಾಡೋದಕ್ಕೆ ಕೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಕೇಳ್ದೇನು ಕೂಡ ಇರ್ಬೋದು. ಇನ್ನು ಕಾಂಟ್ರಾಕ್ಟ್, ಪಾರ್ಟ್ ಟೈಮ್, ಫುಲ್ ಟೈಮ್ ಆಪರ್ಚುನಿಟೀಸ್ ಕೂಡ ಇದು ಇರುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ಕಾಂಟ್ರಾಕ್ಟ್ ವೈಸ್ ಕೂಡ ಮಾಡ್ಬೋದು, ಪಾರ್ಟ್ ಟೈಮ್ ಮಾಡ್ಬೋದು ಅಥವಾ ಫುಲ್ ಟೈಮಾಗೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ಅನಲೈಸೇಷನ್ ಸ್ಕಿಲ್ಸ್ಗಳಿರಬೇಕು ಅಂತ ಹೇಳಿದ್ದಾರೆ. ಹಾಗೆ ಇನ್ನು ಮ್ಯಾಂಡೇಟರಿ ಏನಿಲ್ಲ, ಸೊ ನಿಮ್ಮ ಹತ್ರ ಇದ್ರೆ ವೆಲ್ ಆ್ಯಂಡ್ ಗುಡ್ ಅಂತ ಇರುತ್ತೆ. ಇನ್ನು ಪ್ರಾಜೆಕ್ಟ್ ಗೈಡ್ಲೈನ್ಸ್ಗಳನ್ನ ನೀವು ಮೇಂಟೈನ್ ಮಾಡೋದಕ್ಕೆ ಅಥವಾ ಫಾಲೋ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ರೇಟ್ಗಳಿರುತ್ತೆ, ಸ್ಪೆಸಿಫಿಕ್ ರೇಟ್ಸ್ ಅಂದರೆ ನಿಮ್ಮ ಸ್ಯಾಲ್ರಿ ಹೇಳ್ತಾ ಇರೋವಂಥದ್ದು ಪರ್ ಆರ್ ಇಷ್ಟು ಅಥವಾ ಈ ಪ್ರಾಜೆಕ್ಟ್ಗೆ ನಾವು ಇಷ್ಟು ಪೇನ ಮಾಡ್ತೀವಿ ಅಂತ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾರೆ ನಿಮಗೆ ಪ್ರಾಜೆಕ್ಟ್ಸ್ನ ಕೊಡೋಕ್ಕಿಂತ ಮುಂಚೆ, ಅಥವಾ ಪ್ರಾಜೆಕ್ಟ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಅದಕ್ಕೆ ನಿಮಗೆ ಓಕೆ ಇದ್ದರೆ ನೀವು ರಿಸೀವ್ನ ಮಾಡ್ಕೊಬೋದು, ಇಲ್ಲ ನಮಗೆ ಬೇಡ ತುಂಬ ಕಮ್ಮಿ ಅನ್ನಿಸ್ತು ಅಂದರೆ ನೀವು ಕ್ಯಾನ್ಸಲ್ನ ಕೂಡ ಮಾಡ್ಬೋದಾಗಿರುತ್ತೆ. ಇನ್ನು ಕ್ವಾಲಿಟಿ ರಿವ್ಯೂ ಸ್ಕೋರ್ಸ್ಗಳಿರುತ್ತೆ, ಅಂದರೆ ನೀವು ವರ್ಕ್ ಮಾಡಿರೋದು ಎಷ್ಟು ಪರ್ಸೆಂಟೇಜ್ ಕಮ್ಮಿ ಇದೆ ಅಥವಾ ಎಷ್ಟು ಚೆನ್ನಾಗಿನ್ನ ನೀವು ಮಾಡ್ಬೋದಿತ್ತು ಅನ್ನೋದನ್ನ ಕೊಡ್ತಾರೆ. ಅದನ್ನು ಕೂಡ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಸೊ ಅದೇನಕ್ಕೆ ಅಂದರೆ ನಿಮ್ಮನ್ನ ಇನ್ನೂ ಇಂಪ್ರೂವ್ ಮಾಡೋದಕ್ಕೆ, ನೀವು ಎಲ್ಲೂ ತಪ್ಪು ಮಾಡ್ತಾ ಇದ್ದೀರಾ ಅಂತ ತೋರಿಸೋದಕ್ಕೆ ಇದನ್ನು ಮಾಡ್ತಾರೆ. ಇನ್ನು ಬೆನಿಫಿಟ್ಸ್ ನೋಡಿದ್ರೆ ನೀವು ಕಂಪ್ಲೀಟ್ಲಿ ರಿಮೋಟ್ ವರ್ಕ್, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಇನ್ನು ಆಪರ್ಚುನಿಟೀಸ್ ನೋಡಿದ್ರೆ ಲೈಕ್ AI ಆಗಿರ್ಬೋದು, ಮಿಷಿನ್ ಲರ್ನಿಂಗ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಎಲ್ಲ ನಿಮಗೆ ಆಪರ್ಚುನಿಟೀಸ್ಗಳು ಕೊಡ್ತಾರೆ. ಯಾಕಂದರೆ ಇಲ್ಲಿ ಟ್ರೈನಿಂಗ್ನ ಕೊಟ್ಟು ನಿಮ್ಮನ್ನ ಹೈರಿಂಗ್ನ ಮಾಡೋದ್ರಿಂದ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ನೀವು ಇಲ್ಲಿ ಕಳಿತೀರಾ ಅಂತ ಹೇಳ್ತಿದ್ರೆ. ಆನ್ ಗೋಯಿಂಗ್ ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಟ್ರೈನಿಂಗ್ನ ಕೊಡ್ತಾ ನಿಮ್ಮ ಸ್ಕಿಲ್ಸ್ಗಳನ್ನ ಕೂಡ ನಾವಿಲ್ಲಿ ಡೆವಲಪ್ನ ಮಾಡ್ತೀವಿ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಮತ್ತೆ ಅವರು ಹೇಳಿದ್ದಾರೆ. ಕೊಲಾಬ್ರೇಟಿಂಗ್ ಆ್ಯಂಡ್ ವರ್ಕಿಂಗ್ ಇನ್ ಎನ್ವೈರ್ಮೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕೊಲಾಬ್ರೇಟಿಂಗ್ ರಿಲೇಟೆಡ್ ವರ್ಕ್ಸ್ಗಳು ಕೂಡ ಸಿಗುತ್ತೆ, ಅಂದರೆ ಇನ್ಫ್ಲೂಯೆನ್ಸರ್ ರೀತಿ ಅಲ್ಲ, ಬೇರೆ ಬೇರೆ ಕಂಪ್ನಿಗಳಿಗೂ ಕೂಡ ನಿಮ್ಮನ್ನ ರೆಫರ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಸೊ ಸಿಂಪಲ್ ಆದಂಥ ವರ್ಕು, ಎಕ್ಸ್ಟ್ರಾ ಏನು ಪ್ರೆಷರ್ ಇದೆ ಅನ್ನೋದಿಲ್ಲ. ಅವ್ರು ಕೊಟ್ಟಿರೋವಂಥ ಟೈಮ್ ಒಳಗೆ ನೀವು ಕಂಪ್ಲೀಟ್ ಮಾಡಿಕೊಟ್ರೆ ನಿಮ್ಮ ಕೆಲಸ ಮುಗಿಯುತ್ತೆ. ಸೊ ಇದಕ್ಕೊಂದು ಒಳ್ಳೆ ಸ್ಯಾಲ್ರಿನೂ ಕೂಡ ಪ್ರೊವೈಡ್ ಮಾಡ್ತಾರೆ. ಇಷ್ಟೇ ಅಂತ ಸ್ಪೆಸಿಫೈ ಮಾಡಿಲ್ಲ, ಬಟ್ ನಿಮಗೆ ಪ್ರಾಜೆಕ್ಟ್ಸ್ನ ಕೊಡಬೇಕಾದ್ರೆ ಅವ್ರು ನಿಮಗೆ ಇನ್ಫಾರ್ಮ್ನ ಮಾಡ್ತಾರೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಈಸಿ ಅಪ್ಲೈ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಇನ್ನೊಂದು ಇಂಟರ್ಫೇಸ್ಗೆ ಕರ್ಕೊಂಡು ಬರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಇನ್ಫಾರ್ಮೇಷನ್ಸ್ಗಳನ್ನ ಆ್ಯಡ್ ಮಾಡಬೇಕು, ಲೈಕ್ ನಿಮ್ಮ ಇಮೇಲ್ ಆಗಿರ್ಬೋದು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ನ ಮಾಡಬೇಕು. ಇದು ಆಲ್ರೆಡಿ ನೀವು ಇಂಡೀಡ್ ಆ್ಯಪಲ್ಲಿ ಲಾಗಿನ್ ಆದಾಗ ಕೊಟ್ಟಿರ್ತೀರ, ಅದು ಕರೆಕ್ಟಾಗಿ ಇದೆಯಲ್ವ ಅಂತ ಚೆಕ್ನ ಮಾಡಬೇಕಷ್ಟೇ. ಅದಾದಮೇಲೆ ಇರುವಂಥ ರೆಸ್ಯೂಮ್ ಅಪ್ಡೇಟೆಡ್ ಇದೆಯಲ್ವ ಅಂತ ಚೆಕ್ನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಮೇಲೆ ಕ್ಲಿಕ್ನ ಮಾಡಿ ನೀವು ಅಪ್ಡೇಟ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ನ ಮಾಡಿದ್ರೆ ಡು ಯು ಹ್ಯಾವ್ ಕಂಪ್ಲೀಟ್ ಆ್ಯಂಡ್ ಫಾಲೋ ಲೆವೆಲ್ ಎಜುಕೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಸ್ ಅಂತ ಕೊಡಿ. ಅದಾದಮೇಲೆ ರಿವ್ಯೂ ಅಂತ ಕ್ಲಿಕ್ನ ಮಾಡಿ. ಅದಾದಮೇಲೆ ಎಲ್ಲ ಆನ್ಸರ್ಸ್ನ ಅದೊಂದ್ಸಲ ತೋರಿಸುತ್ತೆ, ಎಲ್ಲ ಕರೆಕ್ಟಾಗಿದೆ ಅಂದರೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಈ ರೀತಿ ಕ್ಲಿಕ್ನ ಮಾಡ್ತಿದ್ದ ಹಾಗೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಯಿತು ಅಂತ. ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ನೀವೇನಾದ್ರು ವೆಬ್ಸೈಟ್ ಮೂಲಕ ಅಪ್ಲೈನ ಮಾಡಿದರೂ ಕೂಡ ಅಲ್ಲಿ ನಿಮಗೆ ಇಮೇಲ್ ಬರುತ್ತೆ. ಸೊ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಮತ್ತು ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕಂಪ್ನಿಯವರು ನೀವು ಒಂದ್ಸಲ ಅಪ್ಲೈನ ಮಾಡಿದ್ಮೇಲೆ 1 ವೀಕ್ ಟೈಮ್ ತೊಗೊಳ್ತಾರೆ ರಿಪ್ಲೈನ ಮಾಡೋದಕ್ಕೆ ಅಂತ. ಸೊ ನೀವು 1 ವೀಕ್ ವೇಟ್ನ ಮಾಡಿ ಇಲ್ಲಿ ನೀವು ಚೆಕ್ನ ಮಾಡ್ಬೋದಾಗಿರುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.